ನಮಸ್ಕಾರ ಸ್ನೇಹಿತರೆ, ಇವತ್ತು ಲೆಗ್ ಎಕ್ಸಸೈಸು ತೊಗೊಬಂದಿದ್ದೀನಿ. ನೀವು ಸ್ಕ್ವಾಟ್ ಮಾಡಬೇಕಾದ್ರೆ ತಿಳ್ಕೊಳ್ಳಿ. ಫ್ರೀ ಎಕ್ಸಸೈಸ್ ಆದಮೇಲೆ ತಿರ್ಗಾ ಸ್ಕ್ವಾಟ್ ಮುಗಿದ್ಮೇಲೆ ನೀವು ವೆಯ್ಟ್ಗೆ ಬರಬೇಕಾಗತ್ತೆ. ಎಷ್ಟು ರಿಪಿಟೇಷನ್ ಮಾಡಬೇಕು ಅಂದರೆ ಫಸ್ಟು 10, 8, 6. ಕೆಲವೊಂದು ವಿಷಯಗಳಲ್ಲಿ ನೀವು ಕ್ಲಾರಿಟಿ ತೊಗೋಬೇಕು ಯಾವಾಗಲೂ. ಯಾಕಂದರೆ ಲೆಗ್ ಎಕ್ಸಸೈಸು ಅಂದಷ್ಟೇ ನೀವು ಜಿಮ್ಗೆ ಬರೋದೇ ಬಿಟ್ಬಿಡ್ತೀರಾ. ಮತ್ತು ಜಿಮ್ಮಲ್ಲಿ ಯಾವತ್ತು ಲೀವ್ ಆಗ್ತೀರಾ. ಯಾಕಂದರೆ ಲೆಗ್ಗು ಅನ್ನೋದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನಿಮಗೆ ಅದು ಕಷ್ಟ ಆಗುತ್ತೆ ಮಾಡ್ತಾ ಮಾಡ್ತಾ, ಗೊತ್ತು. ಬಟ್ ಮಾಡ್ತಾ 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 ಅದು ನಿಮ್ಗೆ ಇಷ್ಟ ಆಗುತ್ತೆ. ಇವಾಗಲಿಲ್ಲ ಅಂದರೆ ಮುಂದಕ್ಕೆ ನಿಮಗೆ ಅದು ಗೊತ್ತಾಗುತ್ತೆ. ಲೆಗ್ ಒಂದು ನಮಗೆ ಫಿಟ್ ಆಯಿತು ಅಂದರೆ ನಾವು ಎಷ್ಟೇ ವೆಯ್ಟ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಮತ್ತು ಎಷ್ಟೇ ವೆಯ್ಟ್ ಹೊಡೆದ್ರು ನಮ್ಮ ಬಾಡಿ ಅಲ್ಲಾಡಲ್ಲ, ಅಂದರೆ ಕಾಲು ಅಲ್ಲಾಡಲ್ಲ. ಅದನ್ನು ತಿಳ್ಕೊಳ್ಳಿ. ಡೆಡ್ ಲಿಫ್ಟ್ ಮಾಡಬೇಕಾದ್ರೆ ಕೆಲವರಿಗೆ ಕಾಲೆಲ್ಲ ಶೇಕ್ ಆಗುತ್ತೆ, ಮತ್ತು ಜೀನ್ಸ್ ಹಾಕ್ದಾಗೆಲ್ಲ ಚೆನ್ನಾಗಿ ಕಾಣಲ್ಲ, ಸಣ್ಣಕ್ಕಿರುತ್ತೆ, ಆ ಫೀಲೆಲ್ಲ ಇರುತ್ತೆ. ಅದಕ್ಕೆ ನೀವು ಇದರಲ್ಲಿ ನಾನು 2 ಥರ ಮೂಮೆಂಟ್ನ ತೋರಿಸಿದ್ದೀನಿ. ಒಂದು ವಿ ಶೇಪ್ ಇದೆ, ಇನ್ನೊಂದು ಸ್ಟ್ರೈಟು ನ್ಯಾರವಾಗಿದೆ. ಅದನ್ನು ನೀವು ಪ್ರಾಪರಾಗಿ ರಿಪಿಟೇಷನ್ನ ನೀವು ಟಾರ್ಗೆಟ್ ಮಾಡಿ. ಮಸಲ್ ಮೇಲೆ ನೀವು ಯಾವತ್ತೂ ಕಾನ್ಸಂಟ್ರೇಷನ್ ಮಾಡಿ. ಮಸಲ್ ಬಿಟ್ಟು ಬೇರೆದಕ್ಕೆಲ್ಲ ಕಾನ್ಸಂಟ್ರೇಷನ್ ಮಾಡಬೇಡಿ. ಯಾಕಂದರೆ ನೀವು ವೆಯ್ಟ್ ಲಿಫ್ಟಿಂಗ್ ಮಾಡಬೇಕಾದ್ರೆ ಮೇನ್ ಇಂಪಾರ್ಟೆಂಟು ನಿಮ್ಮ ಮಸಲ್ಲು, ನಿಮ್ಮ ಬ್ರೈನು ಎರಡೂ ಫೋಕಸ್ ಮಾಡಬೇಕು. ಆವಾಗಲೇ ನಿಮಗೆ ಏನಾಗ್ತಾಯಿದೆ ಅಂತ ಗೊತ್ತಾಗೋದು ಸ್ನೇಹಿತರೆ. ಇಲ್ಲಾಂದರೆ ನಾವು ಬೇರೆ ಕಡೆ ಜ್ಞಾನ ಕೊಟ್ಟಾಗ ನಾವು ಏನು ಮಾಡ್ತಾಯಿದ್ದೀವಿ ಬರೀ ಮೂಮೆಂಟಲ್ಲೇ ಗೊತ್ತಾಗಿರುತ್ತೆ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ನಾವು ಎಷ್ಟು ಕಾಂಟ್ರಾಕ್ಟ್ ಮಾಡ್ತೀವಿ ಅಷ್ಟು ನಮಗೆ ತುಂಬ ಇಂಪಾರ್ಟೆಂಟು. ನೋಡಿ, ಲೆಗ್ ಎಕ್ಸೆಕ್ಷನಲ್ಲಿ ನಾನು 3 ಥರ ತೋರಿಸಿದ್ದೀನಿ. ಒಂದು ವಿ ಶೇಪ್ ತೋರಿಸಿದ್ದೀನಿ, ಇನ್ನೊಂದು ಔಟರ್ ವಿ ತೋರಿಸಿದ್ದೀನಿ, ಓಕೆ, ಇನ್ನೊಂದು ಸಿಂಗಲ್ ಲೆಗ್ ತೋರಿಸಿದ್ದೀನಿ. ಇದನ್ನು ನೀವು ಯೂಸ್ ಮಾಡಿ, ಪ್ರಾಮಿಸ್ ಮಾಡಿ ಹೇಳ್ತೀನಿ, ತುಂಬಾ ಬೆನಿಫಿಟ್ಸ್ ಇದೆ. ಯಾಕಂದರೆ ಫಸ್ಟು ನನಗೆ ಗೊತ್ತಿರಲಿಲ್ಲ. ಅದಾದಮೇಲೆ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಅದರದ್ದು ಒಂದು ಅನುಭವ ಗೊತ್ತಾದಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಇದನ್ನು ಮಿಸ್ ಮಾಡ್ಕೋಬೇಡಿ. ಮ್ಯಾಕ್ಸಿಮಮ್ಮು ರಿಪಿಟೇಷನ್ ನಾನು ಹೇಳ್ತಾ ಇದ್ದೀನಲ್ಲ, ಫಸ್ಟು ನೀವು ಮಾಡಿದ್ರೆ 10, 8, 6. ಯಾಕಂದರೆ ನಮಗೆ ದಪ್ಪ ಆಗಬೇಕಾಗಿರೋದು. ಆಮೇಲೆ ನಾವು ಅದನ್ನು ಕಟ್ಟಿಂಗ್ಸ್ಗೆ ನಾವು ಬೇರೆ ಥರ ಎಕ್ಸಸೈಸ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ನನಗೆ ಕಾಮೆಂಟ್ ಮಾಡಿದ್ರೆ. ಲೋವರ್ಗೆ ಮಾಡಿದ್ಮೇಲೆ ನಾವು ಒಂದು ತಿಳ್ಕೊಳ್ಳಿ, ಅಪ್ಪರ್ಗೆ ನಾವು ವರ್ಕ್ ಮಾಡಲಿಲ್ಲ ಅಂತಂದರೆ ನಮಗೆ ಅಪ್ಪರು ವೀಕ್ ಅಂತ ಅನಿಸುತ್ತೆ. ಯಾವುದೇ ನಾವು ಶರ್ಟ್ ಹಾಕಿದ್ರು ನಮಗೆ ಚೆನ್ನಾಗಿ ಕಾಣಲ್ಲ. ಅದಕ್ಕೆ ಹಾಗಂದಮೇಲೆ ನಾವು ಸ್ವಲ್ಪ ಚೆಸ್ಟ್ಗೂ ಸುತ್ತ ಎಕ್ಸಸೈಸ್ ಮಾಡಬೇಕು. ಫಸ್ಟು ನೀವು ಪ್ರಾಪರಾಗಿ ಪುಷಪ್ನ ಮಾಡಿ 10 into 3 ಸೆಟ್ ಮಾಡಿ. ಅದಾದಮೇಲೆ ನೆಕ್ಸ್ಟು ಕಾಂಟ್ರಾಕ್ಟು ಮೂಮೆಂಟ್ಸು ಸ್ವಲ್ಪ ಅದು ನಿಮಗೆ ಪಂಪ್ ಆಗುತ್ತೆ. ಪಂಪ್ ಆದಮೇಲೆ ನೀವು ಏನೇ ಒಂದು ಎಕ್ಸಸೈಸ್ ಮಾಡೋಕ್ಕೂ ಒಂದು ಬೆನಿಫಿಟ್ಸ್ ಏನಂದರೆ, ಪಂಪ್ ಆದಮೇಲೆ ನಮಗೆ ರಿಯಾಕ್ಷನ್ಸು ಮತ್ತು ನಮಗೆ ವೆಯ್ಟ್ ಲಿಫ್ಟಿಂಗ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಅದನ್ನು ಮರಿಬೇಡಿ. ಅಪ್ಪರು ತುಂಬ ವೀಕ್ ಆಗಬಾರ್ದು ಅನ್ನೋ ವಿಷಯಕ್ಕೆ ನಾನು ಅಪ್ಪರ್ನ ನಿಮಗೆ ವಿಡಿಯೋಲಿ ತೋರಿಸಿದ್ದೀನಿ. ಬರೀ ಲೋವರ್ ಮಾಡಿದ್ಮೇಲೆ ಅಪ್ಪರ್ ಮಾಡಿದೆ ಸುಮ್ಮನೆ ನೀವು ಬೈಸೆಪ್ಪು ಟ್ರೈಸೆಪ್ ಮಾಡಿದ್ರೆ, ಬೈಸೆಪ್ ಟ್ರೈಸೆಪ್ಪು ನಾವು ಯಾವಾಗಲೂ ವರ್ಕ್ ಮಾಡ್ತೀವಿ. ಬಟ್ ಚೆಸ್ಟ್ ನಾವು ವೀಕ್ಲಿ ಒಂದೇ ಸತಿ ಮಾಡೋದ್ರಿಂದ ಚೆಸ್ಟ್ ಮಸಲ್ಲು ತುಂಬಾ ಮೇಂಟೈನ್ ಮಾಡಬೇಕು. ಯಾಕಂದರೆ ನಮಗೆ ಆ ಮಸಲೇ ಜಲ್ದಿ ಲೂಸ್ ಆಗೋದು ಮತ್ತು ಲೂಸ್ ಕಾಣೋದು. ಮತ್ತು ಹುಡುಗರಿಗೆ ಚೆಸ್ಟ್ ಚೆನ್ನಾಗಿದ್ದರೆ ಹೆದ್ದಿ ಕಾಣುತ್ತೆ. ಅಂದರೆ ಶರ್ಟ್ ಆಗಿರ್ಬೋದು, ಟೀ ಶರ್ಟ್ ಆಗಿರ್ಬೋದು, ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತೀವಿ ಗತ್ತಾಗಿ. ಆ ಒಂದು ಇಂಟೆನ್ಷನ್ಗೆ ನಾನು ಈ ವಿಡಿಯೋಲಿ ನಿಮಗೆ ಚೆಸ್ಟ್ ವರ್ಕೌಟ್ನ ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಷ್ಟು ಎಕ್ಸಸೈಸ್ ಮಾಡಿದ್ಮೇಲೆ ನನ್ನ ಲೆಗ್ ಯಾವ ಲೆವೆಲ್ಗೆ ಆಗಿದೆ ಅಂತ ನಾನು ತೋರಿಸ್ಬೇಕು. ಇವತ್ತು ನೋಡಿ ಯಾವ ಲೆವೆಲ್ಗೆ ನನ್ನ ಲೆಗ್ಗು ಪಂಪ್ ಆಗಿದೆ, ಎಷ್ಟು ಕಟಿಂಗ್ಸ್ ಇದೆ. ಹೀಗೆ ಒಳ್ಳೊಳ್ಳೆ ವಿಡಿಯೋ ನನ್ನ ಕಡೆಯಿಂದ ಬರುತ್ತೆ. ನನ್ನನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್.